ವಿದ್ಯಾನಗರದ ಗುತ್ತಲು ಬಡಾವಣೆಯಲ್ಲಿರುವ ಸೃಷ್ಟಿ ಮಹಿಳಾ ಮಂಡಳಿ ಆವರಣದಲ್ಲಿ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ವತಿಯಿಂದ ಏರ್ಪಡಿಸಿದ್ದ ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ರವರ ಜನ್ಮದಿನದ ಪ್ರಯುಕ್ತ ವಿವಿಧ ಕ್ಷೇತ್ರದ ಸಾಧಕರಿಗೆ ಅಭಿನಂದನಾ ಸಮಾರಂಭ ಹಾಗೂ ತೆಂಗಿನ ಗಿಡ ನೀಡುವ ಮೂಲಕ ಸುಮಲತಾ ಅಂಬರೀಷ್ ರವರ ಹುಟ್ಟುಹಬ್ಬವನ್ನು ಆಚರಿಸಲಾಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಅಖಿಲ ಕರ್ನಾಟಕ ಅಂಬರೀಷ್ ಅಭಿಮಾನಿಗಳ ಸಂಘದ ರಾಜ್ಯಾಧ್ಯಕ್ಷ ಬೇಲೂರು ಸೋಮಶೇಖರ್, ಮಾಜಿ ಸಂಸದೆ ಸುಮಲತಾ ಅಂಬರೀಷ್ ರವರಿಗೆ ರಾಜಕೀಯವಾಗಿ ಸೂಕ್ತವಾದ ಸ್ಥಾನಮಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಕಲ್ಪಿಸಿಕೊಡುವ ಸಿಹಿ ಕೆಲವೇ ದಿನಗಳಲ್ಲಿ ಬರಲಿದೆ ಎಂಬ ವಿಶ್ವಾಸವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ಮಿಮ್ಸ್ ಪ್ರಾಧ್ಯಾಪಕ ಡಾಕ್ಟರ್ ಮನೋಹರ್ ಹಾಗೂ ಗುತ್ತಲು ಸೃಷ್ಟಿ ಮಹಿಳಾ ಮಂಡಳಿ ಅಧ್ಯಕ್ಷೆ ಮಧು ಅವರನ್ನು ಸನ್ಮಾನಿಸಲಾಯಿತು. ಕಾರ್ಯಕ್ರಮದಲ್ಲಿ ಗುತ್ತಲು ಸೊಸೈಟಿ ಮಾಜಿ ಅಧ್ಯಕ್ಷ GS ಮಂಜುನಾಥ್, ಮಮತೆಯ ಮಡಿಲು ಸಂಸ್ಥೆಯ ಅರುಣ್ ಕುಮಾರಿ, ಬಿಜೆಪಿ ಮುಖಂಡ ನಿಯಂಬಡಿ ಸತೀಶ್, ಮುಖಂಡರಾದ ನಟೇಶ್ ಗಿರೀಶ್ ಸೇರಿದಂತೆ ಸೃಷ್ಟಿ ಮಹಿಳಾ ಮಂಡಳಿಯ ಸದಸ್ಯರು ಹಾಗೂ ಸುಮಲತಾ ಅಂಬರೀಷ್ ಅಭಿಮಾನಿಗಳು ಪಾಲ್ಗೊಂಡಿದ್ದರು. ತಾಯಂದಿರಿಗೆ ಮತ್ತು ಅಕ್ಕಂದಿರಿಗೆ ಮತ್ತು ಸ್ನೇಹಿತರಿಗೆ ಇವತ್ತು ಆಯೋಜಿಸಲಿಕ್ಕೆ ಒಂದು ಪ್ರಮುಖ ಕಾರಣ ಏನಂತಂದರೆ, ನಮ್ಮ ರಾಷ್ಟ್ರ ಪ್ರಶಸ್ತಿ ವಿಜೇತ ಮಹಿಳಾ ಮಂಡಳಿಯಾದಂಥ ಸೃಷ್ಟಿ ಮಹಿಳಾ ಮಂಡಳಿ ಏನು ಆವರಣ ಇದೆ, ಈ ಮಹಿಳಾ ಮಂಡಳಿಗೆ ಅವರು ನಮ್ಮ ಮಹಿಳಾ ಮುಖಂಡರಾದಂಥ ಮಧು ಅಕ್ಕ ಅವರು ಮತ್ತು ಎಲ್ಲ ಸಹೋದರಿಯರು ಕೇಳ್ಕೊಂಡಿದ್ರು, ಸುಮಲತಾ ಅಂಬರೀಷ್ ಅವರಿಂದ ಸ್ವಲ್ಪ ಅನುದಾನವನ್ನು ಕೊಡಿಸಿ ಅಂತೇಳಿ. ಅವರು ಅರ್ಜಿನಲ್ಲಿ 3 ಲಕ್ಷ ಕೇಳಿದರು. ಬಹುಶಃ ಯಾರು ಕೇಳಿದ್ಕಿಂತ ಜಾಸ್ತಿ ಯಾರು ಕೊಡೋದೇ ಇಲ್ಲ ಅನಿಸುತ್ತೆ. ಅವ್ರು 3 ಕೇಳಿದ್ರು, ನಮ್ಮ ಮೇಡಮ್ ಅವರು 5 ಲಕ್ಷ ಕೊಟ್ಟರು. ಒಂದು ಸಮುದಾಯ ಮಹಿಳಾ ಸಂಘ, ಇದು ರಾಷ್ಟ್ರ ಪ್ರಶಸ್ತಿ ಪಡೆದಿರೋ ಸಂಘ, ಅವರೊಂದಷ್ಟು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ಒಂದು ಕಚೇರಿ ಆಗಲಿ ಅಂತೇಳಿ ಒಂದು 5 ಲಕ್ಷ ಅನುದಾನವನ್ನು ಕೊಟ್ಟರು. ಅದಕ್ಕೆ ಇವತ್ತು ಇಲ್ಲೇ ಅವರೇ ಒಂದು ಹುಟ್ಟುಹಬ್ಬ ಮಾಡ್ತೀವಿ ಅಂತೇಳಿ ಮುಂದೆ ಬಂದು ಉತ್ಸಾಹದಿಂದ ಇವತ್ತು ಇಲ್ಲಿ ಮಾಡ್ತಾ ಇದ್ದಾರೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಮಂಡ್ಯದ ಹೆಸರಾಂತ ವೈದ್ಯರು, ಸೊ ನಾವು ಎಷ್ಟು ಗಂಟೆ ರಾತ್ರಿನಲ್ಲೂ ಫೋನ್ ಮಾಡಿದ್ರು ಕೂಡ ಪಾಪ ನಾನು ನೋಡಿದಾಗೆ ವೈದ್ಯೋ ನಾರಾಯಣ ಅಂತೇನು ನಮ್ಮ ಇಂದಿನ ಪುರಾತನ ಕಾಲದಿಂದ ನಡ್ಕೊಂಡು ಬಂದಿದ್ಯೋ, ನಿಜವಾಗ್ಲೂ ಸಾಕ್ಷಾತ್ ದೇವರಾಗಿ. ಯಾಕೆಂದರೆ ದೊಡ್ಡವರಿಗೆ ಮಕ್ಕಳು ಇದು ಹೇಳ್ಕೊಳ್ಳಲಿಕ್ಕೆ ಗೊತ್ತಾಗುತ್ತೆ ಏನು ಸಮಸ್ಯೆ ಅಂತ, ಮಕ್ಕಳಿಗೆ ಗೊತ್ತಾಗಲ್ಲ. ಸೊ ಹೊಟ್ಟೆಲಿರೋ ಮಗುಗೆ ಹೆಂಗೆ ಗೊತ್ತಾಗುತ್ತೆ, ಹೊರಗಡೆ ಇರೋ ಮಗುಗೂ ಗೊತ್ತಾಗಲ್ಲ ಅಂದಾಗ ಹೊಟ್ಟೆಲಿರೋ ಮಗುಗೆ ಸಮಸ್ಯೆ ಇರೋಂತ ಗೊತ್ತಾಗ. ಹಾಗೆ ಇವತ್ತು ಇವ್ರ ಬಳಿ ನಾನು ಸಾಕಷ್ಟು ಜನ ರೋಗಿಗಳನ್ನ ಕಳಿಸ್ಕೊಟ್ಟಿದ್ದೀನಿ ಮಂಡ್ಯ ಜಿಲ್ಲೆಯಾದ್ಯಂತ, ಮತ್ತು ಹೊರ ಜಿಲ್ಲೆಯಿಂದಲೂ ಕೂಡ ಮನೋಹರ್ ಡಾಕ್ಟ್ರಿಗೆ ಹೇಳಿ ಇವತ್ತು ನಮ್ಮ ಪೇಷೆಂಟು ಹೆರಿಗೆಗೆ ಹೋಗಿದ್ದಾರೆ, ಮನೋಹರ್ ಡಾಕ್ಟ್ರಿಗೆ ಹೇಳಿ ಅಂದ ತಕ್ಷಣ ಅವ್ರಿಗೆ ಹೇಳಿದ್ರೆ ಪಾಪ ಅವ್ರು ಎಷ್ಟೇ ಬ್ಯುಸಿ ಇದ್ರು ಫೋನ್ ತೆಗೆದು ಅಟೆಂಡ್ ಮಾಡಿ ಕೊನೆಗೆ ಆನ್ಸರ್ ಮಾಡ್ತಾರೆ. ಸೊ ನಾನು ಇದುವರೆಗೆ ಅವ್ರಿಗೆ ಹೇಳಿದ್ರು ಹೆಚ್ಚು ಕಡಿಮೆ 99.9% ನಾರ್ಮಲ್ ಆಗಿದೆ. ನಾರ್ಮಲ್ ಇದು ಸಂತೋಷ ಪಡುವಂಥ ವಿಚಾರ. ಇವತ್ತು ಖಾಸಗಿ ನರ್ಸಿಂಗ್ ಹೋಮ್ಗಳಲ್ಲಿ ಒಂದು ದಂಧೆನೇ ನಡೀತಾ ಇದೆ. ಸೊ ನಮ್ಮ ತಪ್ಪಿನಿಂದ ಅದು ನಾವೆಲ್ಲ ಹೋಗಿ ಅಲ್ಲಿ ಸೇರ್ಕೋತೀವಿ, ಏನೋ ಆಗ್ಬಿಡ್ತದೆ ಗೌರ್ಮೆಂಟ್ ಆಸ್ಪತ್ರೆ ಅಂತ, ಅದೆಲ್ಲ ಸುಳ್ಳು. ಇವತ್ತು ಅವರು ಓದೋರಿಗೆಲ್ಲ ನಾರ್ಮಲೇ ಮಾಡ್ತಾರೆ, ಅಲ್ಲಿ 100% ನಾರ್ಮಲ್ ಆಗೋದು ಕೂಡ ಸಿಜೇರಿಯನ್ ಮಾಡ್ತಾರೆ. ಇಲ್ಲಿ ಸಿಜೇರಿಯನ್ ಆಗೋದು ತಪ್ಪಿಸಿ, ಸಾಧ್ಯವಾದಷ್ಟು ತಪ್ಪಿಸಿ ನಾರ್ಮಲ್ ಮಾಡ್ತಾರೆ. ಏನೋ ಕೊನೆ ಪಕ್ಷ ಏನೋ ಮಗುಗೆ ತೊಂದರೆ ಇದ್ದಾಗ, ತಾಯಿಗೆ ತೊಂದರೆ ಇದ್ದಾಗ ಮಾತ್ರ ಸಿಜೇರಿಯನ್ಗೆ ಅಡ್ವೈಸ್ ಮಾಡ್ತಾರೆ. ಇಂಥ ಒಂದು ವೃತ್ತಿನಲ್ಲಿರ್ತಕ್ಕಂಥ ವಿಶ್ರಾಂತ ವೈದ್ಯರಂತ ಡಾಕ್ಟರ್ ಮನೋಹರ್ ಅವರಿಗೆ ಅರುಣಕುಮಾರಿ ಮೇಲ್ಗಡೆ ಪಾಪ ಅರುಣಕುಮಾರಿ ಅವರು ನಮ್ಮಲ್ಲಿ ಹೇಳ್ತೀನಿ, ಡಾಕ್ಟರ್ ಮನೋಹರ್ ಅವ್ರನ್ನ ನಾವು ಇವತ್ತು ಆಯ್ಕೆ ಮಾಡಿದ್ವಿ. ಇವತ್ತು ಸಂಸದರಾದಂಥ ಸುಮಲತಾ ಅಂಬರೀಷ್ ಅವರ ಜನ್ಮದಿನದ ಪ್ರಯುಕ್ತ ಡಾಕ್ಟರ್ ಮನೋಹರ್ ಅವರಿಗೆ ಒಂದು ಅಭಿನಂದನೆ ಮಾಡಬೇಕು. ಯಾಕೆಂದರೆ ಹೆಚ್ಚು ಕಡಿಮೆ ಸುಮಲತಾ ಅಂಬರೀಷ್ ಅವರು ಮಹಿಳೆಯರ ಧ್ವನಿಯಾಗಿದ್ದಾರೆ, ಇವರು ಕೂಡ ಹೆಚ್ಚು ಕಡಿಮೆ ಮಹಿಳೆಯರ ಧ್ವನಿಯಾಗಿದ್ದಾರೆ. ಹೇಗೆ ಅಂತಂದರೆ ಅವರು ನೇರವಾಗಿ ರಾಜಕೀಯದ ಮೂಲಕ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇವರು ಮಕ್ಕಳು ತಾಯಿಯಂದಿರು ಅಲ್ಲಿ ಗರ್ಭಾವಸ್ಥೆಯಲ್ಲಿದ್ದಾಗ ಆಗ ಎಷ್ಟು ನೋವನ್ನು ಅನುಭವಿಸ್ತಾರೆ. ಆ ಸಂದರ್ಭದಲ್ಲಿ ಅವರಿಗೆ ಒಂದು ಧೈರ್ಯವನ್ನು ಹೇಳಿ ಆ ಒಂದು ಕರ್ತವ್ಯವನ್ನು ಮಾಡ್ತಾ ಇರ್ತಕ್ಕಂಥ ಹೆಸರಾಂತ ವೈದ್ಯರಾದಂಥ ಮನೋಹರ್ ಅವ್ರಿಗೆ, ಮತ್ತು ಮಹಿಳಾ ಕ್ಷೇತ್ರದಲ್ಲೇ ಕೆಲಸ ಮಾಡ್ತಾ ಇರ್ತಕ್ಕಂಥ ನಮ್ಮ ಮಧು ಅಕ್ಕ ಅವರಿಗೆ, ಇಬ್ಬರಿಗೂ ಕೂಡ ಇವತ್ತು ಈ ಒಂದು ಸುಮಲತಾ ಅಂಬರೀಷ್ ಅವರ ಜನ್ಮದಿನದ ಪ್ರಯುಕ್ತ ಒಂದು ಅಭಿನಂದನೆ ಇಟ್ಕೊಳ್ಬೇಕು ಅಂತೇಳಿ ನಾವೆಲ್ಲ ತೀರ್ಮಾನ ಮಾಡಿದಾಗ ನಮ್ಮ ಅರುಣಕುಮಾರಿ ಅವರು ಕೂಡ ಒಂದು ಸಾಕಷ್ಟು ದಿನದಿಂದ ಸುಮಲತಾ ಅಂಬರೀಷ್ ಅವರ ಹುಟ್ಟುಹಬ್ಬ ಕಾರ್ಯಕ್ರಮವನ್ನು ಅರ್ಥಪೂರ್ಣವಾಗಿ ಆಚರಿಸಬೇಕು ಅಂತ, ಸೊ ಕಾರಣಾಂತರಗಳಿಂದ ಕಾರ್ಯಕ್ರಮವನ್ನು ದೊಡ್ಡ ಮಟ್ಟದಲ್ಲಿ ಸಂಘಟನೆ ಮಾಡಲಿಕ್ಕೆ ಆಗದೇ ಇದ್ರು ಕೂಡ ಈ ಒಂದು ಸರಳವಾಗಿ ನಡೀತಾ ಇರೋ ಕಾರ್ಯಕ್ರಮ ಬಹಳ ಅರ್ಥಪೂರ್ಣವಾಗಿ ಡಾಕ್ಟರ್ ಮನೋಹರ್ ಅವ್ರಿಗೆ ಮತ್ತು ಸೃಷ್ಟಿ ಮಹಿಳಾ ಮಂಡಳಿಯ ಮಧು ಅಕ್ಕ ಅವರಿಗೆ ಒಂದು ಅಭಿನಂದನೆ ಮಾಡುವ ಮೂಲಕ ನಡೀತಾ ಇದೆ. ನಿಮ್ಮೆಲ್ಲರ ಚಪ್ಪಾಳೆಯ ಮೂಲಕ ಅವರಿಬ್ಬರನ್ನು ಕಾರ್ಯಕ್ರಮಕ್ಕೆ 2ನೇ ಸಂಸದರಾಗಿ, ಯಾಕೆಂದರೆ ಹೊಸದಾಗಿ ಸಂಸದರಾದ ಅದರಲ್ಲೂ ಮಹಿಳೆಯರಾದಾಗ
ಸಾಕಷ್ಟು ನೀವು ಒಂದು ಸಂಘ ಸಂಸ್ಥೆ ನಡೆಸೋದೇ ಭಾಳಷ್ಟು ಕಷ್ಟ ಇದೆ. ಅಂಥದ್ರಲ್ಲಿ 28 ಲೋಕಸಭಾ ಸದಸ್ಯರಲ್ಲಿ 2ನೇ ಸ್ಥಾನ ಪಡ್ಕೊಳ್ಳೋದು ಒಬ್ಬ ಮಹಿಳೆಯಾಗಿ ಭಾಳಷ್ಟು ಕಷ್ಟ ಇದೆ. ಎಲ್ಲ ಸವಾಲುಗಳನ್ನ ಮೆಟ್ಟಿ ನಿಂತು, ಅದರಲ್ಲೂ ಮಂಡ್ಯದಲ್ಲಿ ಸಾಕಷ್ಟು ಸವಾಲುಗಳು, ಅದರಲ್ಲೂ ಅವರು ಪಕ್ಷೇತರ ಸಂಸದರಾಗಿ ಯಾವುದೇ ಪಕ್ಷದ ನೇರ ಬೆಂಬಲ ಇಲ್ಲದೆ, ಈಗ ಅವರು BJPಗೆ ಸೇರಿದ್ದಾರೆ, ಅದಕ್ಕೆ ಮೊದಲೇ ಯಾವುದೇ ಪಕ್ಷದ ನೇರ ಬೆಂಬಲ ಇಲ್ಲದೆ ಒಂದು ಸಾಧನೆ ಮಾಡೋದು ಹುಡುಗಾಟದ ಮಾತಲ್ಲ. ಅವರು 2ನೇ ಸಂಸದರಾಗಿ ಅನುದಾನ ಹಂಚೋದ್ರಲ್ಲಿ ಮತ್ತು ದಿಸಾ ಸಭೆ ನಡೆಸೋದು ಇಡೀ ರಾಷ್ಟ್ರದಲ್ಲೇ 2ನೇವರಾಗಿ ಕೆಲಸವನ್ನು ಮಾಡಿ ಈ ಜಿಲ್ಲೆಗೆ ಒಂದು ಕೀರ್ತಿ ತಂದಿದ್ದಾರೆ. ಅವರ ಸೇವೆ ಈ ಜಿಲ್ಲೆಗೆ ಮತ್ತಷ್ಟು ಬೇಕಾಗಿದೆ, ಜನರ ಆಶೀರ್ವಾದವೂ ಕೂಡ ಇದೆ. ಹಾಗಾಗಿ ಅವರು ಕೂಡ ಭಗವಂತನಲ್ಲಿ ಕೇಳ್ಕೊಳ್ತಾನೆ, ಇನ್ನಷ್ಟು ಆಯಿಸುವ ಅವಕಾಶಗಳು, ಆರೋಗ್ಯವನ್ನು ಕೊಡಲಿ, ಮತ್ತು ರಾಜಕೀಯವಾಗಿ ಉನ್ನತ ಸ್ಥಾನಮಾನವನ್ನು ಕೊಡಲಿ, ಮತ್ತು ನಿಮ್ಮ ಸೇವೆ ಮಾಡಲಿಕ್ಕೆ ಇನ್ನಷ್ಟು ಅವಕಾಶವನ್ನು ಕೊಡಲಿ ಅಂತ ಹೇಳ್ತಾ, ಅವರಿಗೆ ಅವರ ಜನ್ಮದಿನವಾದ ಈ ದಿನ ಅವರಿಗೆ ನಾನು ಆರ್ಥಿಕ ಶುಭಾಶಯಗಳನ್ನು ಕೋರ್ತೇನೆ.